ಉಳಿತಾ ಇರಲಿಲ್ಲ ವೀಕ್ಷಕರೇ. ಇದು ಮಾತ್ರ ಕಟು ಸತ್ಯ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ನಾವು ಮುಸ್ಲಿಮರಿಂದ ನಾವು ತಪ್ಪಿಸ್ಕೊಳ್ಬೇಕು. ಎಲ್ಲ ಹಿಂದೂ ಮಕ್ಕಳನ್ನು, ಹಿಂದೂ ಧರ್ಮದ ಹೆಣ್ಣುಮಕ್ಕಳನ್ನು, ಅಂದರೆ ಬ್ರಾಹ್ಮಣರ ಹೆಣ್ಣುಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ಅವರು. ನಮ್ಮ ಹಿಂದೂ ಧರ್ಮದ ಎಲ್ಲ ಹೆಣ್ಣುಮಕ್ಕಳನ್ನು ಅವರು ವಶೀಕರಣ ಮಾಡಿ, ಬಲಾತ್ಕಾರ ಮಾಡಿ, ಅವರು ವಶ ಮಾಡಿಕೊಂಡು, ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವರ ವಶೀಕರಣ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಅವರದ್ದೇ ಒಂದು ಎಲ್ಲ ಆಡಳಿತ, ದುಡ್ಡು, ಪ್ರತಿಯೊಂದು ಅವ್ರ ಹತ್ರನೇ ಇದೆ. ನೋಡಿ ಅವರು ಎಷ್ಟು ಬಲವಾಗಿ, ಎಷ್ಟು ಎತ್ತೆತ್ತರ ಬೆಳ್ಕೊಂಡಿದ್ದಾರೆ ಅಂತ, ಎಷ್ಟು ಎತ್ತರ ಇದ್ದಾರೆ ಅಂತ ಗೊತ್ತಾ? ನೋಡಿ ಅವರು. ನಮ್ಮ ಹತ್ರ ಬ್ರಾಹ್ಮಣೆ ಇದೆ, ನಮ್ಮ ಹತ್ರ ದೇವರಿದೆ, ದೇವ್ರ ಪೂಜೆ ಇದೆ, ಎಲ್ಲ ಇದೆ ವೀಕ್ಷಕರೇ. ಆದರೆ ಅವ್ರ ಪವರ್ ಇಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಇಲ್ಲಿ ಏನು ಬೇಕಾದರೂ ಮತ್ತೆ ಮಾಡಲಿಕ್ಕೆ ನೋಡ್ತಾನೇ ಇದ್ದಾರೆ, ಕಾಯ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾನೆ. ನಿಮಗೆ ವಿಡಿಯೋನ ಮುಗಿಸ್ತೇನೆ, ಯಾಕಂದರೆ ಇದೊಂದು ನನ್ನ ಅನುಭವ. ವಿಡಿಯೋನ ಮುಗಿಸ್ಕೊಂಬಂದು ಇನ್ನೂ ಸ್ವಲ್ಪ ವಿಚಾರಗಳನ್ನು ಹೇಳ್ತೇನೆ. ಅಷ್ಟಕ್ಕೆ ಮುಗಿಲಿಲ್ಲ ಕತೆ. ಅರ್ಥ ಆಯ್ತಾ? ನಾನು ಪೆನವೆಲಲ್ಲಿ ಇಳಿಯುವಾಗ ಮತ್ತೆ ನನಗೆ ಅಲ್ಲಿ ಬಾಗಲ್ಲಿ ಡೋರ್ ಎಲ್ಲ ಲಾಕ್ ಆಗಿದೆ, ಒಂದು ಡೋರು ಓಪನ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಮತ್ತು ನಾನೇನು ನನ್ನ ತಪಸ್ಸಿನ ಶಕ್ತಿಯಿಂದ ನಾನು ಅಲ್ಲಿಂದ ಪೆನವೆಲಲ್ಲಿ ಇಳಿದೆ. ಪೆನವೆಲಲ್ಲಿ ಇಳಿದವನು ನಾನು ಆರಾಮ್ನಲ್ಲಿ ಅಲ್ಲಿಂದ ನಡೆದೆ. ಸ್ವಲ್ಪ ಸಮಯ ನಡೆದೆ, ಸ್ವಲ್ಪ ಸಮಯ ರೆಸ್ಟ್ ಮಾಡಿದೆ. ನಾನು ನಿದ್ದೆ ಮಾಡಲಿಲ್ಲ ಬೆಳಿಗ್ಗೆವರೆಗೂ. ಮತ್ತು ಜಾಗರಣೆಯಲ್ಲಿ ಕೂತೆ, ಜಾಗರಣೆ ತಪಸ್ಸಲ್ಲಿ ಕುಳಿತೆ. ಸರಿನಾ? ನನಗೆ ಅಲ್ಲಿ ಯಾವ ದೇವ ದರ್ಶನವೂ ಬೇಡ. ಅಲ್ಲಿಂದ ಮತ್ತೆ ನನಗೆ ವಾಪಸ್ ಬರುವ ಸೂಚನೆ. ಸರಿನಾ? ಅಲ್ಲಿಂದ ನಾನು ಮತ್ತೆ ಬೆಳಿಗ್ಗೆ ಅದೇ ಟ್ರೈನಲ್ಲಿ ಬಂದಿದ್ದೀನಿ. ಅರ್ಥ ಆಯ್ತಾ? ಬೆಳಗ್ಗೆ ಮತ್ತೆ ಅದೇ ಟ್ರೈನಲ್ಲಿ ಬಂದಿದ್ದೀನಿ. ಬಂದು ಮತ್ತೆ ನಾನು ಈ ಸಂಗಮೇಶ್ವರ ಗೊತ್ತಿದೆಯಲ್ಲ ನಿಮಗೆ, ಹಿಂದೆ ಆ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ. ಅದಕ್ಕಿಂತ ಹಿಂದಿನ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ. ಅದೇನೋ ಮಣಿವೆಲ್ ಅಂತಲೇ ಹೇಳ್ತಾರೆ, ಮಣಿವೆಲ್ ಅಂತಲೇ ಏನೋ ಹೇಳ್ತಾರೆ. ಅಲ್ಲಿ ಇಳ್ಕೊಂಡಿದ್ದೀನಿ. ಮತ್ತೆ ನನ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಅಲ್ಲಿ ನಶೆ ಆಗುತ್ತೆ. ಅಂದರೆ ಅವರ ಒಂದು ಗಾಳಿಗೆ ಎಲ್ಲ ಅವ್ರ ಜನವೇ ಇರೋದು, ತಿಂತಾರೆ, ಕುಡ್ಕೊಂಡಿರ್ತಾರೆ, ಮಾಂಸ ತಿಂದ್ಕೊಂಡಿರ್ತಾರೆ, ನಶೆ ಆಗುತ್ತೆ. ನಮಗೆ ನಿದ್ದೆ ಬರುತ್ತೆ, ನಿದ್ದೆ ಒಗೆಯುತ್ತೆ. ನಿದ್ದೆ ಮಾಡಿದ್ರೆ ಮುಗೀತು, ನಮ್ಮ ಕೆಲಸ ಮುಗಿಸಿಬಿಡ್ತಾರೆ. ಅರ್ಥ ಆಯಿತು? ಅಲ್ಲಿ ಬಂದು ಇಳ್ಕೊಂಡೆ. ಅವ್ರದ್ದು ಹೇಗೆ ಅಂದರೆ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ, ಅವ್ರದ್ದೇ ಟ್ರೈನ್ ಅಲ್ವಾ, ಹೀಗೆ ಬರೋದು ಹೋಗಿ ಬರೋದು. ಒಂದು 4-5 ಜನ ಬರ್ತಾರೆ, ಮತ್ತೆ 4 ಜನ ಬರ್ತಾರೆ, ಅವ್ರದ್ದೇ ಜನ. ಸರಿನಾ? ನನ್ನ ರಾತ್ರಿ ಅಡಕ್ ಮಾಡಿದ ಅವರೇ ಜನನೇ, ಅವರೆಲ್ಲ ಒಂದೇ ಅಲ್ಲಿ. ಅರ್ಥ ಆಯ್ತಾ? ಎಲ್ಲ ಸೂಚನೆ ಟ್ರೇಸ್ ಮಾಡ್ತಾನೆ ಇರ್ತಾರೆ. ಆಮೇಲೆ ನಾನು ಸಂಗಮೇಶ್ವರ ಹಿಡಿದು ಬಸ್ಸಿಗೆ ಬಂದೆ. ಸರಿನಾ? ಬಸ್ಸಿಗೆ ಬಂದರೂ ಕೂಡ ಅಲ್ಲಿ ಎಷ್ಟು ಅವ್ರ ಜನ ಹತ್ತಾರೆ. ಕೆಲವೊಂದು ಸೂಚನೆಗಳು ಅವರಿಗೆ ಇರುತ್ತೆ, ಈಗ ಬರ್ತಾರೆ. ಸಾಮಾನ್ಯ ಅವ್ರದ್ದೇ ಏರಿಯಾ ಅಲ್ವಾ, ಅವ್ರ ಏರಿಯಾದಲ್ಲಿ ಅವ್ರಿಗೆ ಗೊತ್ತಿಲ್ವಾ ಹೇಗೆ ನಮ್ಮನ್ನು ಹೇಗೆ ಟ್ರೇಸ್ ಮಾಡಬೇಕು, ಹೇಗೆ ಕಂಡುಹಿಡಿಯಬೇಕು, ಎಲ್ಲಿದ್ದಾನೆ, ಯಾವ ಗಾಡಿ ಮೇಲೆ ಹೋಗ್ತಾ ಅಂತ. ಆಮೇಲೆ ಸೀದಾ ಶಾಂತವಾಡಿಗೆ ಬಂದೆ. ಸರಿನಾ? ಕೇಳಿ ಕಥೆನ. ಶಾಂತವಾಡಿ ನಾನು ಬಂದಿದ್ದೆ ಎಷ್ಟು ಗಂಟೆಗೆ? 9:30 ವೀಕ್ಷಕರೇ, 9:30. ಅಲ್ಲಿ ವಿಚಾರಣೆ ಮಾಡಿಸ್ತೀನಿ. ಸರ್ ಅಲ್ಲಿ ವಿಚಾರಣೆ ಮಾಡ್ತೀನಿ, ಅಲ್ಲಿ ಇರ್ತಾರಲ್ಲ, ಆಫೀಸ್ ಇರುತ್ತಲ್ಲ. ಸರ್ ಇಲ್ಲಿ ಎಷ್ಟು ಗಂಟೆಗೆ ಬಸ್ ಇದೆ ಪಣಜಿ ಅಂತ ಕೇಳ್ತೀನಿ. ಶಾಂತವಾಡಿಯಿಂದ ಪಣಜಿ. ಅವ್ರು ಹೇಳ್ತಾರೆ ಪಣಜಿ ಬಸ್ಸು 2:30 ಅಂತ. ಸರಿನಾ? 2:30. ನಾನೇನೋ ಅಂದ್ಕೊಂಡಿಲ್ಲ, 2:30ಗೆ ಪಣಜಿ ಬಸ್ ಇರ್ಬೋದು, ಇಲ್ಲಿಂದ ಬರ್ಬೋದು ಅಂತ ಅಂದ್ಕೊಂಡೆ. ಸರಿನಾ? ಆಮೇಲೆ ನಾನು ನಿದ್ದೆ ಮಾಡಲಿಲ್ಲ, ನನ್ನ ನಿದ್ದೆ ಮನಸ್ಸು ಬಂದಿಲ್ಲ. ಸ್ವಲ್ಪ ಸಮಯ ಕೂತೆ ನಾನು ನಿದ್ದೆ ಹೋಗಲಿಕ್ಕೆ ಶುರುವಾಯಿತು. ಆಮೇಲೆ ಯಾರೋ ಒಬ್ಬ ಅಲ್ಲಿ ರೆಡಿಯಾಗಿದ್ದ ನನ್ನ ಮೊಬೈಲ್ ತೆಗಿಲಿಕ್ಕೆ. ನಾನು ಮೊಬೈಲ್ ಚಾರ್ಜ್ ಹಾಕಿದ್ದೆ ಅಲ್ಲ, ನನ್ನೇ ನೋಡ್ತಾ ಇದ್ದ. ಅವನು ಕೂಡ ಅವ್ರದ್ದೇ ಜನ ಅಲ್ಲಿ ಲೋಕಲ್ಲೇ. ಸರಿನಾ? ಆಮೇಲೆ ನನಗೆ ಪಟ್ಟ ಎಚ್ಚರ ಇತ್ತು, ದೇವರು ನನಗೆ ಎಚ್ಚರ ಮಾಡಿದ್ರು. ಅಲ್ಲಿ ಇರುವಂತಹ ಭವಾನಿ ದೇವರು ಇರ್ಬೋದು, ಅಥವಾ ಅಲ್ಲಿ ಇರುವಂತಹ ಶಿವಾಜಿಯವರು ಇರ್ಬೋದು. ಸರಿನಾ? ಶಾಂತವಾಡಿ ಶಿವಾಜಿಯವರ ಒಂದು ಹುಟ್ಟು ಸ್ಥಳ, ಮೂಲ ಸ್ಥಳ, ಸಂಹಾರ ಮಾಡಿ ಸ್ಥಳ ಅಂತೆಲ್ಲ ನಮಗೊಂದು ಸೂಚನೆ. ನಾನೇನು ಒಂದು ಓದಿಲ್ಲ, ಅದೆಲ್ಲ ಒಂದು ಸೂಚನೆ. ಸರಿನಾ? ಶಾಂತವಾಡಿಯಲ್ಲಿ ಅವರ ಮರಣ ಆಯಿತು ಅಂತ ನನಗೆ ಇವತ್ತು ಬೆಳಿಗ್ಗೆ ಒಂದು ಸೂಚನೆ ಮನಸ್ಸಿಗೆ. ಅದನ್ನು ನಾನು ತಿಳ್ಕೊಂಡಿಲ್ಲ. ನಿಮಗೆ ಗೊತ್ತಿದ್ದರೆ ನಾನು ತಿಳಿಸ್ಬೇಕು ಕರೆಕ್ಟಾಗಿ ಅವ್ರ ಬಗ್ಗೆ, ಅವ್ರ ಚರಿತ್ರೆ ಬಗ್ಗೆ ಎಲ್ಲ ನನಗೆ ಗೊತ್ತು. ಆಮೇಲೆ ಕತೆ ಹೀಗೆ
ಸರಿನಾ, ನಾನು ಚಾರ್ಜಿಗೆ ಹಾಕ್ಕೊಂಡೆ. ಅಲ್ಲಿ ಒಂದು ದತ್ತಾತ್ರೇಯ ಮಂದಿರ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಒಂದು ತಪಸ್ಸಾಚರಣೆ ಮಾಡಿದೆ. ಆಮೇಲೆ ನೀರು ಕುಡ್ಕೊತ, ಅಲ್ಲಿ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಪೆನವೆಲ್ಲಿಂದ ಮಡ್ಗಾಂವರೆಗೂ ಆ ನೀರು ಕುಡಿದ್ರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟು ಶುದ್ಧ ನೀರಿಲ್ಲ ವೀಕ್ಷಕರೇ. ಅಷ್ಟು ಒಳ್ಳೆ ನೀರು ಪವರಲ್ಲಿ. ಆ ಭೂಮಿಗೆ ಎಷ್ಟು ಪವರ್ ಗೊತ್ತಾ. ಆ ಭೂಮಿಯಲ್ಲಿ ಶಿವಾಜಿಯವರು ಓಡಾಡಿದಂತಹ ಜಾಗ, ಹಾಗೆ ಎಷ್ಟು ಜನ ಸಿದ್ಧಿಗಳು ನೆಲೆಸಿದಂತಹ ಓಡಾಡಿದಂತಹ ಜಾಗ, ಹಾಗೆ ತುಳಜಾ ಭವಾನಿಯವರ ಒಂದು ಹವಾ ಇದೆ ಅಲ್ಲಿ. ಒಂದು ಮಹಾರಾಷ್ಟ್ರ ಅಂದರೆ ತುಳಜಾ ಭವಾನಿಯವರು ಇಡೀ ಮಹಾರಾಷ್ಟ್ರ ರಾಜ್ಯಕ್ಕೆ ಫೇಮಸ್ ಅವರು. ತುಳಜಾ ಭವಾನಿ ಅಂದರೆ ಎಲ್ಲ ಅಮ್ಮನವರಿಗೂ ತುಳಜಾ ಭವಾನಿಯವರು ಅಕ್ಕ. ಎರಡೇ ನಿಮ್ಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ನಮ್ಮ ದುರ್ಗಾದೇವರಿಗೂ ತುಳಜಾ ಭವಾನಿಯವರ ಅಕ್ಕ, ಕಾಳಿ ಮಾತೆಗೂ ಕೂಡ ಅಕ್ಕವೇ. ಅರ್ಥ ಆಯ್ತಾ. ತುಳಜಾ ಭವಾನಿಯ ಶಕ್ತಿಯನ್ನು ಮೀರಿಸುವಂಥದ್ದು ಯಾರಿಗೂ ಇಲ್ಲ. ಅರ್ಥ ಆಯ್ತಾ. ಅಂದರೆ ಎಲ್ಲ ಅಕ್ಕ ತಂಗಿದರು ಸಪೋರ್ಟ್ ಮಾಡ್ತಾರೆ ತುಳಜಾ ಭವಾನಿಯವರಿಗೆ. ಅರ್ಥ ಆಯ್ತಾ. ತುಳಜಿ ಭವಾನಿಯವರ ಒಂದು ಆಶೀರ್ವಾದ ಇದ್ಬಿಟ್ರೆ ಎಲ್ಲ ಶಕ್ತಿನೂ ನಮ್ಮ ಜೊತೆ ಇದೆ ಅಂತಲೇ ಅರ್ಥ. ಹೀಗೆ ನನಗೆ ಅಲ್ಲಿ ತುಳಜಾ ಭವಾನಿಯವರ ಆಶೀರ್ವಾದ ಆಯಿತು ಶಾಂತವಾಡಿಯಲ್ಲಿ ಇಳಿದ ತಕ್ಷಣ. ಅರ್ಥ ಆಯ್ತಾ. ತುಳಜಾ ಭವಾನಿಯವರ ಆಶೀರ್ವಾದ. ಆಮೇಲೆ ಅಲ್ಲಿ ಶಿವಾಜಿಯವರ ಫೋಟೋ ಹಾಕಿದ್ದಾರೆ ದೊಡ್ಡ. ಅವರನ್ನು ನೋಡಿದ್ರೆ ತುಳಜಾ ಭವಾನಿಯವರು ನೋಡ್ದಂಗೆ ಆಗುತ್ತೆ. ಕಣ್ಣು ದೊಡ್ಡ, ಅಮ್ಮನವರ ಒಂದು ಕಳೆ. ನಾನು ಮೊದಲು ಹೋಗಿ ಶಿವಾಜಿಯವರ ಕಾಲು ಹಿಡಿದು ಆಶೀರ್ವಾದ ತಗೊಂಡೆ. ಸರಿನಾ. ಆಮೇಲೆ ಹೀಗೆ ಮುಂದುವರಿತಾ ಅವಶ್ಯಕರ ಸಮಯ 8:30. ನಾನು ಮಲಗ್ತಾನೆ ಹೇಗೆ ಅಂತ ನೋಡೋಕೆ ಬರ್ತಾ ಇರ್ತಾರೆ. ಸರಿನಾ, ನೋಡೋಕೆ ಬರ್ತಾ ಇರ್ತಾರೆ. ಅಲ್ಲಿ ಏನು ಗೊತ್ತಾ, ಸಾಮಾನ್ಯ ಒಂದು ಪೆನವೆಲ್ ಹೋಗುವವರೆಗೂ ಅಲ್ಲಿ ಮೂತ್ರ ಮಾಡೋಕ್ಕೆ ಜಾಗನೇ ಇರಲ್ಲ ಬಸ್ ಸ್ಟ್ಯಾಂಡಲ್ಲಿ. ಹೆಂಗಸರಿಗೆ ಮೂತ್ರ ಬಂದರೆ ಹೊರಗಡೆನೇ ಮಾಡಬೇಕು. ಮೂತ್ರ ಮಾಡೋಕ್ಕೆ ಹೋದ್ರು ಅಂದರೆ ಬಿಡಲ್ಲ ಅವರನ್ನು ಮುಸ್ಲಿಮರು. ಹಿಂದೂ ಧರ್ಮದವರು ಮೂತ್ರ ಮಾಡೋಕ್ಕೆ ಹೋಗ್ಬಿಟ್ರೆ ಬಿಡಲ್ಲ, ಕಟ್ಕೊಂಡಿರ್ಬೇಕು ಬೇಕಿದೆ. ಅಲ್ಲೆಲ್ಲ ಲಾಕ್ ಮಾಡಿರ್ತಾರೆ. ಮೂತ್ರ ವಿಸರ್ಜನೆಗೆ ಮಾತ್ರ ಜಾಗ ಇರಲ್ಲ. ಗಂಡಸರೆಲ್ಲ ಹೊರಗಡೆನೇ ಹೋಯ್ದು ಬರೋದು. ಏನು ಕಟ್ಕರು ವೀಕ್ಷಕರೇ ಅಲ್ಲಿಂದ ಅಲ್ಲಿವರೆಗೆ. ಅಯ್ಯೋ ದೇವರೇ. ಶಾಂತವಾಡಿಯಲ್ಲಿ ಕೂಡ ಹಾಗೆ ಮೂತ್ರ ಮಾಡೋಕ್ಕೆ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಹೆಂಗಸರಿಗೆ ಮೂತ್ರ ಬಂದ್ರೂ ಹೊರಗಡೆನೇ ಮಾಡಬೇಕು. ಹೊರಗಡೆ ಮಾಡಿದ್ರು ಅಂದರೆ ಬಿಡಲ್ಲ, ಮುಗಿತವ್ರ ಕೆಲಸ, ಹೊತ್ಕೊಂಡೇ ಹೋಗ್ಬಿಡ್ತಾರೆ ಅಲ್ಲಿಂದ. ಅದಾಯ್ತು. ಆಮೇಲೆ ಕೇಳಿ, 2:15 ಬಸ್ ಅಂದಿದ್ದು ಇವರು, 2 ಗಂಟೆಗೆ ಬಸ್ ಬರುತ್ತೆ. ಒಂದು ಲಟ್ ಬಸ್ಸು. ಸರಿನಾ. ಅದರಲ್ಲಿ ಬಸ್ ತುಂಬ ಜನ, ಡ್ರೈವರು. ಆ ಡ್ರೈವರು ಮತ್ತು ಕಂಡಕ್ಟ್ರು ಹೋಗಿ ಇಳಿದು ಹೋಗಿ ಅಲ್ಲಿ ಏನೋ ದುಡ್ಡು ಕೊಟ್ಟಕ್ಕೆ ಬಂದಂಗೆ ಮಾಡೋದು. ಅಂದರೆ ನನಗೊಂದು ನಂಬಿಕೆ ಬರಲಿ ಅನ್ನೋತಾರೆ ಅವರಿಗೆ. ಸರಿನಾ. ಆ ಬಸ್ ಹತ್ತಿದ ತಕ್ಷಣ ನನ್ನ ನಿಜ ಅವತಾರ ನನ್ನದು ಹೊರಗಡೆ ಬಿತ್ತು. ನಾನೆಲ್ಲ ನೋಡಿದೆ ಅವರನ್ನು. ಸರಿನಾ. ಯಾರು ಹೇಳಿದ್ದಾರೆ ಎಲ್ಲ ಒಂದು ಸಲ ನೋಡಿದೆ. ಅವರ ನಿಜ ಸ್ವರೂಪ ಎಲ್ಲ ನನಗೆ ಬಯಲು ಮಾಡಿದ್ರು. ನನಗೆ ನಮ್ಮ ಒಂದು ದುರ್ಗಾದೇವರಾಗಿರ್ಬೋದು, ಹಾಗೆ ಅಲ್ಲಿರುವಂಥ ಒಂದು ತುಳಜಾ ಭವಾನಿ ಶಕ್ತಿ, ಹಾಗೆ ಅಲ್ಲಿರುವಂತಹ ಶಿವಾಜಿಯವರ ಶಕ್ತಿ ನನಗೆ ಸಪೋರ್ಟ್ ಮಾಡ್ತು. ಅವ್ರಿಗೆ ಗೊತ್ತಿಲ್ಲ ಆತ್ಮಗಳೆಲ್ಲ ಸಪೋರ್ಟ್ ಮಾಡ್ತವೆ ಅಂತ. ಬರೀ ಮನುಷ್ಯರು ಮಾತ್ರ ಏನು ಬೇಕಾದರೂ ಮಾಡ್ಬೋದು, ಸತ್ತೋಗಿರೋರು ಏನು ಮಾಡಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ರು ಏನೋ ಅವರು. ಸರಿನಾ. ಆಮೇಲೆ ಇದರೊಳಗೆ ತಗೋತೀನಿ, ಶಿವಾಜಿಯವರ ಕತ್ತಿ ಯಾರು ವಶನೂ ಆಗಿಲ್ಲ ವೀಕ್ಷಕರೇ. ಶಿವಾಜಿಯವರ ಕತ್ತಿ ಕಾಯ್ಕೊಂಡಿದೆ ಅಲ್ಲಿ. ಅರ್ಥ ಆಯ್ತಾ. ಅದನ್ನು ಹಿಡಿಯೋಕೆ ಒಬ್ಬ ಬೇಕು, ಯಾರಾದರೂ ರೆಡಿ ಆಗ್ಬೋದು ಅಲ್ಲಿ ಸದ್ಯದಲ್ಲಿ. ಅರ್ಥ ಆಯ್ತಾ. ಆ ಸಿಚುವೇಶನ್ ಇದೆ ಅಲ್ಲಿ. ಹಾಗೆಲ್ಲ ಅದು ಬೇರೆಯವ್ರ ವಶ ಆಗಲ್ಲ. ಅದು ಯಾರಿಗೆ ಸಿಗಬೇಕು ಅವರಿಗೇನೆ. ಯಾಕಂದರೆ ಆ ದೇವರು ಕಟುಕರಿಗೆಲ್ಲ ಏನು ಇಲ್ಲಿ ಕೊಡಲ್ಲ ಅಷ್ಟು ಸುಲಭವಾಗಿ. ಅರ್ಥ ಆಯ್ತಾ. ಶಿವಾಜಿಯನ್ನು ಸಂಹಾರ ಮಾಡುವಾಗ ಕೂಡ ಅವರ ಕೈಯಲ್ಲಿ ಕತ್ತಿ ಇರಲಿಲ್ಲ. ಕತ್ತಿ ಇದ್ದರೆ ಅವರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ಕತ್ತಿಯ ಒಂದು ಅರ್ಥವೇ ಭವಾನಿ ದೇವಿ. ಭವಾನಿ ದೇವಿಯ ಕೈಯಲ್ಲಿ ತ್ರಿಶೂಲ ಇಲ್ಲ, ಭವಾನಿ ದೇವಿಯ ಕೈಲಿರೋದೇ ಆ ಕತ್ತಿ. ಅರ್ಥ ಆಯ್ತಾ. ಆ ಕತ್ತಿ ಅವ್ರ ಕೈಲಿರುವಷ್ಟು ಸಮಯ ಏನು ಮಾಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಶಿವಾಜಿಯವ್ರಿಗೆ. ಆ ಕತ್ತಿ ಯಾವಾಗ ಕೈ ತಪ್ಪಿ ದೂರ ಇತ್ತು ಆಗ ಅವರು ವಿಧಿವಶ ಅವರು ತೀರ್ಕೊಂಡ್ಬಿಟ್ರು ವೀಕ್ಷಕರೇ. ಅವ್ರನ್ನ ಮುಗಿಸ್ಬಿಟ್ರು ಮುಸ್ಲಿಮರೆಲ್ಲ ಸೇರಿ. ನನಗೆ ಹೇಗೆ ಅಟ್ಯಾಕ್ ಮಾಡಿದರು ಅದೇ ಥರ ನನ್ನ ಎಲ್ಲ ಶಕ್ತಿನೂ ಕಾಪಾಡ್ತು. ನಾನು ಅಷ್ಟು ಸಿದ್ಧಿ ಮಾಡ್ಕೊಂಡಿದ್ದೆ, ತಪ್ಪಿಕೊಂಡೆ. ಇಲ್ಲಾಂದರೆ ನನ್ನ ತಾಯಿನೂ ಇದೇ ಥರ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತಾಯಿತ್ತು. ನನ್ನ ತಾಯಿ ಕಾಯ್ಕೊಂಡಿರ್ತಾರೆ.
ಯಾವಾಗ ಮನೆ ಬರ್ತಾನೆ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಅಂತ. ತಾಯಿ ಹುಡ್ಸೋರು ನಿಮ್ಗೆ ಗೊತ್ತಲ್ಲ ಎಷ್ಟು ಭಯ ಅಂತ. ಹಾಗೆ ಎಷ್ಟು ಜನ ಅಳ್ತಾ ಇದ್ದಾರೋ ಏನು ಅವರಿಂದ ಹಿಂಸೆ ಪಟ್ಟವರು. ನೀವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳೆಲ್ಲ ಅವರು ವಶ ಆಗ್ತಾ ಇದ್ದಾರೆ, ಹಾಗಾಗಿದೆ ಆಲ್ರೆಡಿ. ಇಷ್ಟಕ್ಕೆ ಮುಗ್ದಿಲ್ಲ ವೀಕ್ಷಕರೇ ಕತೆ. ಅವರೇ ನನ್ನ ಗಾಡಿ ಮೇಲಿಂದ ಹಿಂಗೆ ಕೈ ಮಾಡಿದ್ರು. ಅವ್ರಿಗೆ ಗೊತ್ತಾಯ್ತು ಇವ ನನ್ನ ಬಿಡಲ್ಲ ಅಂತ. ಆ ಗಾಡಿ ಮೇಲಿಂದ ಕೈ ಮಾಡಿದ್ರು. ನಾನು ಹತ್ಕೊಳ್ಳಿ ಎಲ್ಲ ಸ್ವಲ್ಪ ಹೊರಗೆ ಬಿತ್ತಲ್ಲ. ನನ್ನಲ್ಲಿ ಶಿವಾಜಿ ಅವತಾರನೇ ತಾಳಿದ್ದೆ. ನನ್ನ ಕಣ್ಣು ದೊಡ್ಡ, ಅಲ್ಲಿ ಶಕ್ತಿ ನನಗೆಲ್ಲ ಸಪೋರ್ಟ್ ಮಾಡಿತ್ತು ಆ ಸಮಯಕ್ಕೆ. ಆಗ ಅವ್ರಿಗೆ ಗೊತ್ತಾಯಿತು ಮುಗೀತು ನಮ್ಮ ಕೆಲಸ. ಬಸ್ ಹತ್ತಿರ ಬಿಡಲ್ಲ, ಇವನೇ ನಾನು ತಿಂದುಬಿಡ್ತಾನೆ ಅಂತ ಅಂದ್ಕೊಂಡ್ರು. ಏನೋ ಗೊತ್ತಿಲ್ಲ. ಓಕೆ ಸರಿ, ಅಲ್ಲಿಂದ ಇಳಿದ ವೀಕ್ಷಕರೇ. ಇಳಿಸಿದ್ರು, ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ, ಬಸ್ಸೇ ಹೋಗಿಲ್ಲ ಅಲ್ಲಿಂದ. ಆಮೇಲೆ ಕರೆಕ್ಟ್ 2:30 ಸಮಯಕ್ಕೆ ಒಂದು ಬಸ್ ಬಂತು, ಪಣಜಿ ಹೋಗುವಂಥದ್ದು, ಕೆಂಪು ಬಸ್ಸು. ಮೊದಲು ಬಂದಿದ್ದು ಲಟ್ ಬಸ್ ಆಗಿತ್ತು, ಸ್ವಲ್ಪ ಈ ಬಿಳಿ ಪೇಂಟಿಂಗ್ ಏನಿತ್ತು ಅದಕ್ಕೆ. ಸರಿನಾ, ನಾನು ಆ ಸಮಯಕ್ಕೆ 2:30 ಹೋಗಲಿಲ್ಲ. ಆಮೇಲೆ 5 ಗಂಟೆಗೆ ಒಂದು ಬಸ್ ಬಂತು. ಸರಿನಾ, ಆ ಬಸ್ಸಿಗೆ ಹೋದೆ. ಆ ಬಸ್ಸಲ್ಲೂ 2 ಜನ ಹಿಂದೂ ಹುಡುಗಿರು ಟಾರ್ಗೆಟ್ ಅವರಿತ್ತು. ಟಾರ್ಗೆಟ್ 2 ಲಾರಿ ಹಿಂದೆ ಬರ್ತಾ ಇರುತ್ತೆ, ಬಸ್ಸಿನ ಹಿಂದೆ. ಸರಿನಾ, ಬಸ್ ಸ್ಟ್ಯಾಂಡ್ ಬರುತ್ತೆ ಅನ್ನುವಾಗ ಬಸ್ಸನ್ನು ಮುಂದೆ ಕಡೆ ತಗೊಂಡು ಹೋಗ್ತಾರೆ. ಅದರಲ್ಲಿ ಯಾರೂ ಇರಲ್ಲ. ಈ ಮುಸ್ಲಿಮರೇ ಮುಸ್ಕ ಎಲ್ಲ ಹಾಕ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ಇರ್ತಾರೆ. ಅರ್ಥ ಆಯ್ತಾ? ಬಿಳಿ ಮುಸ್ಕ ಸೆರಗೆಲ್ಲ ಮುಚ್ಕೊಂಡು. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಕೆಲವು ಪದ್ಧತಿ ಇದೆಯಲ್ಲ, ಬಿಳಿ ಸೆರಗನ್ನು ಹಾಕ್ಕೊಂಡು ಕುಂಕುಮ ಹಚ್ಕೊಳ್ಳೋದು. ಕೆಲವು ಹಿಂದೂ ಧರ್ಮದಲ್ಲಿ ಕೂಡ ಆ ಥರ ಹಚ್ಕೊಂಡಿರ್ತಾರೆ, ಗಂಡಸರು ಹೆಂಗಸರು, ಕೆಲವರು ಮುಸ್ಲಿಂ ಹೆಂಗಸರೆಲ್ಲ. ಸರಿನಾ, ಅವರು ಕೆಲವು ಸ್ಟಾಪಲ್ಲಿ ಇಳ್ಕೊಂಡು ಹಂಗೆ ಮಾಡ್ಕೊತಾರೆ. ಅರ್ಥ ಆಯ್ತಾ? ಆದರೆ ನಾನೇ ಅವಾಗ ಬಸ್ ಹತ್ತದೆ, ಎಷ್ಟೋ ಜನ ಸ್ಟಾಪ್ಗಿಂತ ಹಿಂದೆ ಇಳ್ಕೊಂಡ್ರು. ಸರಿನಾ, ಅದರಲ್ಲಿ 2 ಹಿಂದೂ ಹುಡುಗಿರು ಮಾತ್ರ ಇದ್ದರು. ಅರ್ಥ ಆಯ್ತಾ? ಒಂದು ಆಂಟಿ, ಒಂದು ಮಗ, ಅವರ ಒಂದು ಹಿಂದೂ ಹುಡುಗಿ. ಅವರು ಎಲ್ಲೋ ಹೊರಗಡೆ ಹೋಗೋರು, ಎಲ್ಲಿಂದ ಈ ಪಣಜಿಯಿಂದ ಹೊರಗಡೆ ಎಲ್ಲೋ ಹೋಗೋರು, ಹೊರಗಡೆ ದೇಶಕ್ಕೋ ಅಥವಾ ಒಂದು ಜಾಬಿಗೂ ಏನೋ ಇರ್ಬೋದು. ಅರ್ಥ ಆಯ್ತಾ? ಈ ಥರ ಇತ್ತು. ಆಮೇಲೆ 2 ಲಾರಿ ಬರ್ತಾ ಇತ್ತು ಹಿಂದ್ಗಡೆ. ಅವ್ರಿಗೆ ಕೈ ಮಾಡ್ತಾರೆ, ಹೋಗು ಈ ಥರ ಅಂತ. ಸರಿನಾ, 2 ಲಾರಿ ಕೈ ಮಾಡ್ತಾರೆ. ಇಲ್ಲ ಅಂದರೆ ಬಸ್ಸನ್ನು ಮುಂದೆ ನುಗ್ಗಿಸಿ ಒಂದು ಖಾಲಿ ರೋಡಲ್ಲಿ 2 ಲಾರಿ ಬರುತ್ತೆ. ಆ 2 ಹುಡುಗಿರನ್ನ ಆ ಲಾರಿ ಮೇಲೆ ಹಾಕಿ ಇವರು ಬಸ್ಸನ್ನು ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಇಲ್ಲಿಗೆ ಅಷ್ಟೇ, ಅವರ ಸ್ಟಾಪಿಗೆ, ಪಣಜಿ ಸ್ಟಾಪಿಗೆ. ಅರ್ಥ ಆಯ್ತಾ? ಆಗ ಸಮಯ ಬರೀ 5:45, ಕತ್ಲೇ ಇರುತ್ತೆ. ಯಾರಿಗೆ ಕಾಣಲ್ಲ, ಯಾರಿಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅಂದರೆ ಪಣಜಿವರೆಗೂ ಅವರ ಹವಾ ಇದೆ. ಶಾಂತವಾಡಿಯಿಂದ ಪಣಜಿವರೆಗೂ ಅವರ ಹವಾ ಇದೆ. ಅದರ ಮೇಲೆ ನಡೆಯಲ್ಲ ಅವ್ರ ಹವಾ, ಅದರ ಮೇಲೆ ಟೈಟ್ ಬಿಟ್ಟಿದೆ. ಪಣಜಿ ಏರಿಯಾದಿಂದ ಸಾಮಾನ್ಯ ಈ ಕಡೆಲ್ಲ ಒಂದು ಟೈಟ್ ಬಿಟ್ಟಿದೆ. ಅಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಒಂದು ಹಿಂದೂ ಧರ್ಮದ ಜನಸಂಖ್ಯೆ ಕೂಡ. ಹಾಗೆ ಒಂದು ಗಟ್ಟಿಯ ಶಕ್ತಿ ಕೂಡ, ನಮ್ಮ ಶಕ್ತಿ ಕೂಡ ಸ್ಟ್ರಾಂಗ್ ಇದೆ. ಆದರೆ ಶಾಂತವಾಡಿಯಿಂದ ಒಂದು ಮಹಾರಾಷ್ಟ್ರ ಎಷ್ಟು ಎಲ್ಲಿವರೆಗೆ ಅವರ ವಶೀಕರಣ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಜನ್ಮದಲ್ಲಿ ಅಲ್ಲಿ ಹೋಗೋದು ಬೇಡ ಅಂತ ಆದರೆ ಅನಿಸುತ್ತೆ. ಅಂದರೆ ನಾನೊಂದು ಶೇಖರನಾಗಿ ಥಿಂಕ್ ಮಾಡಿದಾಗ, ನಾನು ಸಿದ್ಧಿಯಾಗಿ ಥಿಂಕ್ ಮಾಡಿದಾಗ, ನಾನು ಸಾವಿಗಲ್ಲ ಹೆದರವಲ್ಲ, ನಾನು ಸತ್ತರೆ ಸಾಯಲಿ, ನಾನಲ್ಲಿ ಒಂದು ಕಷ್ಟವನ್ನು ನೋಡೋಕ್ಕಾಗ್ತಾಯಿಲ್ಲ ನನಗೆ ವೀಕ್ಷಕರೇ. ಅಲ್ಲಿ ನಾನು ಹೋಗಿ ನನಗೆ ಎಷ್ಟಾಗತ್ತೆ ಅಷ್ಟು ಕಣ್ಣೀರನ್ನು ಒರೆಸ್ಬೇಕು ಅನ್ನುವಂಥ ಒಂದು ಮನಸ್ಸಿದೆ. ನೋಡಬೇಕು ಏನಾಗುತ್ತೆ ಅಂತ. ಬರೀ ಅಲ್ಲೊಂದೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಅವರ ವಶೀಕರಣ ನಡೀತಾ ಇದೆ ವೀಕ್ಷಕರೇ, ಮುಸ್ಲಿಮರ ವಶೀಕರಣ. ಅರ್ಥ ಆಯ್ತಾ? ಹೀಗೆ ಆದರೆ ಮುಂದೆ ಹೇಗೆ ನಮ್ಮ ಜೀವನಗಳೆಲ್ಲ ಅಂತ ನೋಡಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮೋ ನಮಃ ಶಿವಾಯ.